1922 ಶಿಮ್ಲಾದಲ್ಲಿರೋ ಸೆಸೆಲ್ ಹೋಟೆಲ್ ಮುಂದೆ 23 ವರ್ಷದ ಒಬ್ಬ ಹುಡುಗ ನಿಂತಿರ್ತಾನೆ. ಈ ಹುಡುಗಂಗೆ ಇಲ್ಲಿ ಕ್ಲರ್ಕ್ ಆಗೋ ಆಸೆ. ಬಟ್ ಇವನ್ ಬಟ್ಟೆ ಇವನ ಅವಸ್ಥೆ ನೋಡಿ ಹೋಟೆಲ್ ಗಾರ್ಡ್ ಇವನ ಒಳಗೆ ಕೂಡ ಬಿಡ್ಕೊಳ್ಳಲ್ಲ. ಈ ಹುಡುಗ ಈ ಹೋಟೆಲ್ನ ಓನರ್ ಆಗ್ಬೋದು ಅಂತ ಯಾರು ಕನ್ಸಲ್ಲೂ ಅನ್ಕೊಂಡಿರಲ್ಲ. ಓನರ್ ಅಷ್ಟೇ ಅಲ್ಲ, ಇಂಡಿಯಾದ ಒಂದು ಲಕ್ಸುರಿ ಹೋಟೆಲ್ ಚೈನ್ ಅನ್ನೇ ಬಿಲ್ಡ್ ಮಾಡ್ತಾನೆ. ದಿಸ್ ಇಸ್ ಅಬೌಟ್ ದಿ ಓಬಿರಾಯ್ ಹೋಟೆಲ್ಸ್. 1898 ಅನ್ಡಿವೈಡೆಡ್ ಇಂಡಿಯಾದ ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಮೋಹನ್ ಸಿಂಗ್ ಓಬಿರಾಯ್ ಹುಟ್ಟಿದ್ದು. ಇವನ 6 ತಿಂಗಳಿದ್ದಾಗ್ಲೇನೆ ಒಂದು ಎಪಿಡೆಮಿಕ್ ಅಲ್ಲಿ ಇವನ ತಂದೆ ತೀರ್ ಹೋಗ್ಬಿಡ್ತಾರೆ. ಸೊ ಮೋಹನ್ನ ತಾಯಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಬಟ್ ಎಜುಕೇಶನ್ ಮಾಡಿಸ್ಲೇಬೇಕು ಅಂತ ನಿರ್ಧರಿಸಿ ಲಾಹೋರ್ನ DAV ಕಾಲೇಜಲ್ಲಿ ಮೋಹನ್ಗೆ ಅಡ್ಮಿಷನ್ ಕೂಡ ಮಾಡಿಸ್ತಾರೆ. ಅಲ್ಲಿ ಇವನ ಜೀವನದ 2 ಇಂಪಾರ್ಟೆಂಟ್ ಇವೆಂಟ್ ಆಗುತ್ತೆ. ಒಂದು, ಇಂಗ್ಲಿಷ್ ಅಲ್ಲಿ ಸಖತ್ತಾಗಿ ಮಾತಾಡೋದು ಕಲಿತಾನೆ. ಸೆಕೆಂಡ್, ಶೂ ಫ್ಯಾಕ್ಟರಿಯಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ಸಿಗತ್ತೆ. ನೋಡ್ತಾ ನೋಡ್ತಾ ಡಿಸೈನ್ ಅಂಡ್ ಪ್ರೊಡಕ್ಷನ್ ಬಗ್ಗೆ ಕಲಿತು ನಾರ್ಮಲ್ ಎಂಪ್ಲಾಯಿ ಬದಲು ಅವರ ಸೂಪರ್ವೈಸರ್ ಆಗಿ ನೆಕ್ಸ್ಟ್ ಫುಲ್ ಟೈಮ್ ಮ್ಯಾನೇಜರಲ್ ಪೊಸಿಷನ್ ಕೂಡ ಸಿಕ್ಕ ಹೋಗುತ್ತೆ. ಬಡತನದಿಂದ ಬಂದಿದ್ದ ಮೋಹನ್ಗೆ ವಾವ್, ಲೈಫ್ ಸೆಟ್ಲ್ ಆಯ್ತಪ್ಪ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಕಥೆಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ 1919 ರೌಲತ್ ಆಕ್ಟ್ ನ ಅಗೇನ್ಸ್ಟ್ ಫುಲ್ ಇಂಡಿಯಾದಲ್ಲಿ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಸೊ ಇದರಿಂದ ಎಷ್ಟೊಂದು ಬಿಸ್ನೆಸ್ ಕಡೆಗೆ ಎಫೆಕ್ಟ್ ಆಗುತ್ತೆ. ಎಷ್ಟು ಪ್ರಯತ್ನ ಪಟ್ರು 1922 ಅನ್ನೋಷ್ಟರಲ್ಲಿ ಮೋಹನ್ನ ಶೂ ಫ್ಯಾಕ್ಟರಿ ಕ್ಲೋಸ್ ಆಗೋಗುತ್ತೆ. ಮೋಹನ್ ಒಂದೇ ರಾತ್ರಿಗೆ ಅನ್ಎಂಪ್ಲಾಯ್ಡ್ ಆಗ್ತಾನೆ. ಕೋಇನ್ಸಿಡೆಂಟ್ಲಿ ಮೋಹನ್ ಮತ್ತು ಇಶ್ರನ್ ದೇವಿ ಮದುವೆ ಆಗುತ್ತೆ. ಇವರಿಬ್ಬರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಹುಟ್ಟುತ್ತೆ. ಮೋಹನ್ ಈ ಟೈಮ್ ಕೆಲಸ ಹುಡುಕ್ತಾ ಇರ್ತಾನೆ. ಆಗ ಒಂದು ಡಿಸಿಷನ್ ಕೂಡ ತಗೋತಾನೆ. ಈ ಒಂದು ಡಿಸಿಷನ್ ಇಂದ ಅವನ ಲೈಫೇ ಚೇಂಜ್ ಆಗೋಗುತ್ತೆ. ಆಗ ಶಿಮ್ಲಾ ಬ್ರಿಟಿಷ್ ಇಂಡಿಯಾದ ಕ್ಯಾಪಿಟಲ್ ಆಗಿತ್ತು. ಇದರಿಂದ ಹೈ ರ್ಯಾಂಕಿಂಗ್ ಆಫೀಷಿಯಲ್ಸ್ ಮತ್ತೆ ಟೂರಿಸ್ಟ್ಗಳು ಹೋಗೋದು ಬರೋದು ತುಂಬಾ ಮಾಡ್ತಾ ಇರ್ತಾರೆ. ಸೊ ಈ ಪ್ಲೇಸ್ ಕೆಲಸ ಹುಡುಕಕ್ಕೆ ಬೆಸ್ಟ್ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಮೋಹನ್ ಫಸ್ಟ್ ಜಾಬ್ ಅಲ್ಲೇ ರಿಜೆಕ್ಟ್ ಆಗ್ಬಿಡ್ತಾನೆ. ಡಿಸಪಾಯಿಂಟ್ಮೆಂಟ್ ಇಂದ ಬರ್ತಾ ಇದ್ದಾಗ ಅವನಿಗೆ ಶಿಮ್ಲಾದಲ್ಲಿ ಒಂದು ಫೇಮಸ್ ಅಂಡ್ ಲಕ್ಸುರಿಯಸ್ ಸೆಸೆಲ್ ಹೋಟೆಲ್ ಕಾಣಿಸುತ್ತೆ. ಅಲ್ಲಿ ಹೈ ಪ್ರೊಫೈಲ್ ಸ್ಟಾಫ್ ಮತ್ತೆ ಟಾಪ್ ನಾಚ್ ಸ್ಟಾಫ್ ಗಳನ್ನ ನೋಡಿ ಮೋಹನ್ಗೆ ಅನ್ಸುತ್ತೆ, ಈ ಸೆಸೆಲ್ ಹೋಟೆಲ್ ಅಲ್ಲಿ ನಂಗೂ ಒಂದ್ ಕೆಲಸ ಸಿಕ್ಕರೆ ಚೆನ್ನಾಗಿರುತ್ತಲ್ವಾ ಅಂತ. ಕಾನ್ಫಿಡೆಂಟ್ ಆಗಿ ಹೋಟೆಲ್ ಒಳಗೆ ಹೋದ್ರೆ ಹೋಟೆಲ್ ಗಾರ್ಡ್ ಇವನ ಅಪಿಯರೆನ್ಸ್ ನೋಡ್ಬಿಟ್ಟು ಒಳ ಕೂಡ ಬಿಡ್ಕೊಳ್ಳಲ್ಲ. ಇಷ್ಟು ಈಸಿಯಾಗಿ ಸೋಲ್ಬಾರ್ದು ಅಂತ ಸೆಸೆಲ್ ಹೋಟೆಲ್ ಆಚೆ ಹೋಟೆಲ್ ಮ್ಯಾನೇಜರ್ ಬರೋ ತನಕ ವೇಟ್ ಮಾಡೋಣ ಅಂತ ಕೂತ್ಕೊಳ್ತಾನೆ. ಮ್ಯಾನೇಜರ್ ಬಂದ ತಕ್ಷಣ ಅವ್ರ ಹತ್ರ ಮಾತಾಡಕ್ ಹೋಗಿ, ಐ ಆಮ್ ಲುಕಿಂಗ್ ಫಾರ್ ಎ ಜಾಬ್ ಸರ್, ಡೂ ಹ್ಯಾವ್ ದಿ ವೇಕೆನ್ಸಿ ಅಟ್ ದಿ ಸೆಸೆಲ್. ಮೋಹನ್ ಇಂಗ್ಲಿಷ್ ಕೇಳಿ ಮ್ಯಾನೇಜರ್ ಇಂಪ್ರೆಸ್ ಆಗಿ ನೆಕ್ಸ್ಟ್ ಡೇನೆ 50 per month ಬರೋ ಕ್ಲರ್ಕ್ ಜಾಬ್ ಸಿಗತ್ತೆ. ಸೆಸೆಲ್ ಅಲ್ಲಿ ಮೋಹನ್ ಮೇನ್ ರೆಸ್ಪಾನ್ಸಿಬಿಲಿಟಿ ಬಂದು ಕೋಲ್ ಸಪ್ಲೈ ಮತ್ತು ಸ್ಟಾಕ್ ಮ್ಯಾನೇಜ್ಮೆಂಟ್. ಮೋಹನ್ಗೆ ಒಂದು ಐಡಿಯಾ ಬರುತ್ತೆ, ಕೋಲ್ ಡಸ್ಟ್ ಬಾಲ್ಸ್ ಯೂಸ್ ಮಾಡಿದ್ರೆ ಹೋಟೆಲ್ ಅಲ್ಲಿ ಭರ್ಜರಿ ದುಡ್ಡು ಮಾಡಬಹುದು ಅಂತ. ಈ ಕೋಲ್ ಬಾಲ್ಸ್ ಜಸ್ಟ್ ಲೋ ಪ್ರೈಸ್ ಅಷ್ಟೇ ಅಲ್ಲ, ಇದರ ಸ್ಲೋ ಬರ್ನಿಂಗ್ ಕೆಪಾಸಿಟಿಯಿಂದ ಪೂರ್ತಿ ರಾತ್ರಿ ಬಾಯ್ಲರ್ಸ್ ನ ಆನ್ ಅಲ್ಲಿನೇ ಇಡಬಹುದು ಅಂತ. ಇದಲ್ಲದೆ ಮೋಹನ್ಗೆ ಟೈಪಿಂಗ್ ಮತ್ತೆ ಶಾರ್ಟ್ ಹ್ಯಾಂಡ್ ಕೂಡ ಬರ್ತಾ ಇರುತ್ತೆ. ಮ್ಯಾನೇಜರ್ಸ್ ಗಳಿಗೆ ಡಾಕ್ಯುಮೆಂಟೇಶನ್ ಅಂಡ್ ಲೆಟರ್ಸ್ ಬರೆಯಕ್ಕೆ ಅಸಿಸ್ಟ್ ಮಾಡ್ತಾ ಇರ್ತಾನೆ. ಈ ಎಲ್ಲಾ ಕೆಲಸ ನೋಡಿ ಮೋಹನ್ಗೆ ಪ್ರಮೋಷನ್ ಕೊಡ್ತಾರೆ ಆಸ್ ಎ ಗೆಸ್ಟ್ ಕ್ಲರ್ಕ್. ಸೆಸೆಲ್ ಹೋಟೆಲ್ಗೆ VIP ಗೆಸ್ಟ್ ಗಳೇ ಜಾಸ್ತಿ ಬರ್ತಾ ಇರ್ತಾರೆ. ಅವ್ರ ಬಿಹೇವಿಯರು, ಅವ್ರ ದಿನಚರಿನ ಮೋಹನ್ ಅಬ್ಸರ್ವ್ ಮಾಡಿ ಜೊತೆಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಕೂಡ ತಗೋತಾನೆ. ನೆಕ್ಸ್ಟ್ ಆಸ್ ಎ ಕ್ಯಾಶಿಯರ್ ಕೆಲಸ ಮಾಡ್ತಾನೆ ಅಂಡ್ ಆವಾಗ ಗೆಸ್ಟ್ ಜೊತೆ ಪರ್ಸನಲ್ ಇಂಟ್ರಾಕ್ಷನ್ಸ್ ಹೇಗ್ ಮಾಡೋದು ಅಂತ ಕಲಿತಾನೆ. 1925 ಅನ್ನಷ್ಟರಲ್ಲಿ VIP ಗೆಸ್ಟ್ ಜೊತೆ ಹೇಗ್ ಡೀಲ್ ಮಾಡೋದು, ಹೇಗ್ ಬಿಸ್ನೆಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಕೆಲಸ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ. ಇದೇ ಟೈಮ್ಗೆ ಸೆಸೆಲ್ ಮ್ಯಾನೇಜರ್ ಹೋಟೆಲ್ ನ ಬೈ ಮಾಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರ್ತಾನೆ. ಮ್ಯಾನೇಜರ್ ಹೆಸರು ಕ್ಲಾರ್ಕ್ಸ್, ಅದಕ್ಕೆ ಹೋಟೆಲ್ ನ ಹೆಸರು ಕ್ಲಾರ್ಕ್ಸ್ ಹೋಟೆಲ್ ಅಂತ ಇಡ್ತಾನೆ. ಈ ಮೋಹನ್ಗೆ ಹೋಟೆಲ್ ಬಿಸ್ನೆಸ್ ಸೀಕ್ರೆಟ್ಸ್ ಆಗ್ಲಿ ಎಲ್ಲ ಟ್ರಿಕ್ಸ್ ಗಳೆಲ್ಲ ಗೊತ್ತಿದೆ ಅಂತ ಈ ಮ್ಯಾನೇಜರ್ ಕ್ಲಾರ್ಕ್ಸ್ ಗೆ ಗೊತ್ತಿತ್ತು. ಅದಕ್ಕೆ ಮೋಹನ್ಗೆ ಕ್ಲಾರ್ಕ್ಸ್ ಹೋಟೆಲ್ ಜಾಯಿನ್ ಆಗಕ್ಕೆ ಆಫರ್ ಕೊಡ್ತಾನೆ. ನಾಟ್ ಆಸ್ ಎ ಕ್ಲರ್ಕ್ ಬಟ್ ಆಸ್ ಅ ಪಾರ್ಟ್ನರ್. ಕ್ಲಾರ್ಕ್ಸ್ ನ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಮೋಹನ್ ಮೇಲೆ ಇರುತ್ತೆ. ಹಾಗೇನೆ ಮೋಹನ್ ನ ಕ್ಲಾರ್ಕ್ಸ್ ಹೋಟೆಲ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಕೂಡ ಮಾಡ್ತಾನೆ. ಹೋಟೆಲ್ ನ ರಿನೋವೇಟ್ ಮಾಡ್ತಾನೆ. ಇಂಪಾರ್ಟೆಂಟ್ ಆಗಿ ಹೋಟೆಲ್ ನ ಬಾರ್ ನ ಅಪ್ಗ್ರೇಡ್ ಮಾಡ್ತಾನೆ. ಇದರಿಂದ ಯಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ ಹೋಟೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಪರ್ಸನಲ್ ಆಗಿ ಆಫೀಸರ್ಸ್ ಹತ್ರ ಡೀಲ್ ಮಾಡಿ ಹೋಟೆಲ್ ನ ಪ್ರೀಮಿಯಂ ಸರ್ವಿಸಸ್ ನ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಮೋಹನ್ ಹೆಂಡತಿ ಇಶ್ರನ್ ದೇವಿ ಹೋಟೆಲ್ ಸಪ್ಲೈಸ್ ಗಳನ್ನ ಖುದ್ದಾಗಿ ಅವರೇ ಮಾರ್ಕೆಟ್ ಹೋಗ್ಬಿಟ್ಟು ಪ್ರಾಡಕ್ಟ್ಸ್ ನ ಕ್ವಾಲಿಟಿ, ಕ್ವಾಂಟಿಟಿ ಮತ್ತೆ ಪ್ರೈಸ್ ಚೆಕ್ ಮಾಡ್ತಾ ಇರ್ತಾರೆ. ಬಿಕಾಸ್ ಇದರಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಇವರಿಬ್ಬರಿಗೂ ಶೋರ್ ಇರುತ್ತೆ. ಸೊ ಸ್ವಲ್ಪ ದಿನ ಅನ್ನಷ್ಟರಲ್ಲೇ ಕ್ಲಾರ್ಕ್ಸ್ ಹೋಟೆಲ್ ನ ಆಕ್ಯುಪೆನ್ಸಿ 80% ಗಿನ ಜಾಸ್ತಿ ಆಗೋಗುತ್ತೆ. ಆದ್ರೆ ಒಂದ್ ಇನ್ಸಿಡೆಂಟ್ ಇಂದ ಪೂರಾ ಹೋಟೆಲ್ ಕೈ ತಪ್ಪೋಗೋ ಚಾನ್ಸ್ ಇರುತ್ತೆ. ಒಂದ್ಸರಿ ಕ್ಲಾರ್ಕ್ಸ್ ವೈಫ್ಗೆ ಹುಷಾರ್ ತಪ್ಪಿರುತ್ತೆ, ಅಂದ್ರೆ ಫುಲ್ ಸೀರಿಯಸ್ ಆಗೋಗ್ಬಿಟ್ಟಿರ್ತಾರೆ. ಇದರಿಂದ ಕ್ಲಾರ್ಕ್ಸ್ ಅನ್ಸುತ್ತೆ ಈ ಹೋಟೆಲ್ ನ ಮಾರ್ಬಿಡೋಣ, ಸೇಲ್ ಮಾಡಿ ಇಂಗ್ಲೆಂಡ್ ಕಡೆ ಹೊರಡೋಣ ಅಂತ.
ಆದ್ರೆ ಮೋಹನ್ಗೆ ಒಂದ್ ಕಡೆ ಎಲ್ಲೋ ಡಿಸಪಾಯಿಂಟ್ಮೆಂಟ್. ಇಷ್ಟು ಕಷ್ಟಪಟ್ರು ಹೋಟೆಲ್ ಬಿಸ್ನೆಸ್ ನ ಉಳಿಸ್ಕೊಳಕ್ ಆಗ್ತಿಲ್ಲಲ್ಲಪ್ಪ ಅಂತ. ಮತ್ತೆ ಹೋಟೆಲ್ನ ಅವನೇ ಖರೀದಿ ಮಾಡೋಣ ಅಂತಂದ್ರೆ ಅವನ ಹತ್ರ ದುಡ್ಡಿಲ್ಲ. ಈ ಸಿಚುಯೇಷನ್ ನೋಡಿ ಇಶ್ರನ್ ದೇವಿ ಅವಳ ಹತ್ರ ಇದ್ದಿದ್ದೆಲ್ಲಾ ಜ್ಯುವೆಲರೀಸ್ ನ ಮಾರ್ತಾಳೆ. ಇಷ್ಟೆಲ್ಲಾ ಮಾಡಿದ್ರು ಫುಲ್ ಅಮೌಂಟ್ ಅವರಿಬ್ರ ಕೈಯಲ್ಲಿ ಕಲೆಕ್ಟ್ ಮಾಡಕ್ ಆಗಲ್ಲ. ಉಳಿದಿರೋ ಅಮೌಂಟ್ ನ ಜೋಡ್ಸಕ್ಕೆ ಮೋಹನ್ ಅವನ ಹಳ್ಳಿಯಲ್ಲಿ ಹೈ ಇಂಟ್ರೆಸ್ಟ್ ಅಲ್ಲಿ ಲೋನ್ ತಗೋತಾನೆ. ತುಂಬಾನೇ ರಿಸ್ಕ್ ಇತ್ತು, ಆದ್ರೆ ಮೋಹನ್ಗೆ ವಿತ್ ಹೈ ಪ್ರಾಫಿಟ್ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. 34 ಏಜು ಅನ್ನೋಷ್ಟರಲ್ಲಿ ಮೋಹನ್ ಒಬಿರಾಯ್ ಕ್ಲಾರ್ಕ್ಸ್ ಹೋಟೆಲ್ ನ ಓನರ್ ಆಗ್ತಾನೆ. ಅದ್ರ ಜೊತೆ ಸಾಕಷ್ಟು ಡೆಪ್ಟ್ ಅಂದ್ರೆ ಸಾಲ ಕೂಡ ಇರುತ್ತೆ. ಅದಕ್ಕೆ ಮೋಹನ್ ಮತ್ತು ಇಶ್ರನ್ ದೇವಿ ಮುಂಚೆಕಿನ ಜಾಸ್ತಿ ಟೈಮ್ ಹೋಟೆಲ್ ಡೆವಲಪ್ಮೆಂಟ್ ಅಂತಾನೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹೋಟೆಲ್ ಪ್ರಾಫಿಟ್ ನ ರೀಇನ್ವೆಸ್ಟ್ಮೆಂಟ್ ಮಾಡಿ ಸಾಲ ತೀರ್ಸೋ ಪ್ರಯತ್ನ ಕೂಡ ಮಾಡ್ತಾರೆ. ಅಲ್ಟಿಮೇಟ್ಲಿ 2 ವರ್ಷದಲ್ಲಿ ಲೋನ್ ಕಂಪ್ಲೀಟ್ ಆಗಿ ತೀರಿಸ್ತಾರೆ. ಮೋಹನ್ ನ ಸೀಕ್ರೆಟ್ ಅವನಲ್ಲಿರೋ ಕಮ್ಯುನಿಕೇಶನ್ ಸ್ಕಿಲ್ಸ್. ಇವರ ಸ್ಟ್ರಾಂಗ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂದ ನಾಟ್ ಜಸ್ಟ್ ಮ್ಯಾನೇಜರ್ ಬಟ್ ಅಲ್ಲಿರೋ ಹೈ ಪ್ರೊಫೈಲ್ ಗೆಸ್ಟ್ ಗಳನ್ನ ಇಂಪ್ರೆಸ್ ಕೂಡ ಮಾಡ್ತಾನೆ. ಅವ್ರ ಹತ್ರ ಬಿಸ್ನೆಸ್ ಡೀಲ್ಸ್ ಕೂಡ ಆಗತ್ತೆ. ಮೋಹನ್ ಜಸ್ಟ್ 50 ರೂಮ್ಸ್ ಹೋಟೆಲ್ಗೆ ಸೀಮಿತನಾಗಿರ್ಲಿಲ್ಲ, ಇವನು ಒಂದು ಹೋಟೆಲ್ ಎಂಪೈರ್ನೇ ಬಿಲ್ಡ್ ಮಾಡಬೇಕು ಅನ್ನೋ ಕನ್ಸಲ್ಲಿದ್ದ. ಇದೇ ಟೈಮ್ಗೆ ಕ್ಯಾಲ್ಕೆಟಾ ಅಲ್ಲಿ ಒಂದು ಹೋಟೆಲ್ ಲೀಸ್ಗೆ ಅವೈಲಬಲ್ ಇರುತ್ತೆ. ಹೋಟೆಲ್ ಹೆಸರೇ ದಿ ಗ್ರ್ಯಾಂಡ್ ಹೋಟೆಲ್. 500 ರೂಮ್ಸ್ ಇರೋ ಈ ಹೋಟೆಲ್ ಕೋಲ್ಕತ್ತಾ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಹೋಟೆಲ್. ಈ ಹೋಟೆಲ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಹೈಡ್ರಾಲಿಕ್ ಲಿಫ್ಟ್ ನ ಫಸ್ಟ್ ಟೈಮ್ ಈ ಹೋಟೆಲ್ ಅಲ್ಲಿದೆ ಇಂಟ್ರೊಡ್ಯೂಸ್ ಮಾಡಿದ್ದು. ವರ್ಷಾನುಗಂಟ್ಲೆ ರಾಯಲ್ ಫ್ಯಾಮಿಲೀಸ್, ಸೆಲೆಬ್ರಿಟೀಸ್ ಮತ್ತು ಡಿಗ್ನಿಟರೀಸ್ ನ ಹೋಸ್ಟ್ ಮಾಡಿರುವಂತ ಹೋಟೆಲ್. ಬಟ್ ರೀಸೆಂಟ್ಲಿ ಕಂಟಾಮಿನೇಟೆಡ್ ವಾಟರ್ ಇಂದ ಹೋಟೆಲ್ ನ ಗೆಸ್ಟ್ ಗಳಿಗೆ ಟೈಫಾಯ್ಡ್ ಬಂದು 6 ಜನ ಸತ್ತೇ ಹೋಗ್ತಾರೆ. ಈ ಇನ್ಸಿಡೆಂಟ್ ಇಂದ ಹೋಟೆಲ್ ನ ರೆಪ್ಯುಟೇಷನ್ ಕುಸಿದು ಹೋಗುತ್ತೆ. ಅಲ್ಟಿಮೇಟ್ಲಿ 1937 ಅನ್ನೋಷ್ಟರಲ್ಲಿ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ. ಸೊ ಹೋಟೆಲ್ ಓನರ್ ಹೋಟೆಲ್ ನ ಲೀಸ್ ಕೊಡೋ ಪ್ಲಾನ್ ಮಾಡ್ತಾರೆ. ಈಗ ಮೋಹನ್ಗೆ 2 ದಾರಿ. ಒಂದು, ಶಿಮ್ಲಾದಲ್ಲಿರೋ ಹೋಟೆಲ್ನ ವಿತೌಟ್ ಎನಿ ರಿಸ್ಕ್ ನಡ್ಸ್ಕೊಂಡು ಹೋಗೋದು. ಸೆಕೆಂಡ್ ಚಾಯ್ಸ್, ಶಿಮ್ಲಾ ಹೋಟೆಲ್ನ 10 ಪಟ್ಟು ದೊಡ್ಡ ಹೋಟೆಲ್ ಆದ ದಿ ಗ್ರ್ಯಾಂಡ್ ನಲ್ಲಿ ಲೀಸ್ ತಗೊಳ್ಳೋ ಅಂತ ರಿಸ್ಕ್. ಮೋಹನ್ ಸೆಕೆಂಡ್ ಚಾಯ್ಸ್ನೇ ಚೂಸ್ ಮಾಡ್ತಾನೆ. ದಿ ಗ್ರ್ಯಾಂಡ್ ಹೋಟೆಲ್ನ ಲೀಸ್ ಅಲ್ಲಿ ತಗೊಳ್ತಾನೆ. ಮೋಹನ್ಗೆ ಅವನ ಡಿಸಿಷನ್ ಮೇಲೆ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಆ ಹೋಟೆಲ್ ಗೋಡೆಗಳ ಮೇಲಿದ್ದ ಧೂಳು, ಪೇಂಟ್ ಡ್ಯಾಮೇಜ್ ಆಗಿದ್ದ ರೀತಿ ಮತ್ತೆ ಇಂಟೀರಿಯರ್ಸ್ ಪೂರಾ ಡ್ಯಾಮೇಜ್ ಆಗೋಗಿರುತ್ತೆ. ಹೋಟೆಲ್ನ ಮ್ಯಾಜಿಕಲ್ ಟ್ರಾನ್ಸ್ಫಾರ್ಮೇಶನ್ಗೆ ಮೋಹನ್ ಮತ್ತೆ ಲೋನ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾನೆ. ವಿತೌಟ್ ಎನಿ ಡಿಲೇ ಮ್ಯಾಸಿವ್ ಕ್ಲೀನಿಂಗ್ ಮಾಡಿಸ್ತಾನೆ. ಇಂಟೀರಿಯರ್ಸ್ ಸಚ್ ಆಸ್ ಟಪ್ಪರ್ ಟ್ರೀಸ್, ಗಿಲ್ಟ್ ಮಿರರ್ಸ್, ಮಾರ್ಬಲ್ ಪಿಲ್ಲರ್ಸ್ ಹಾಗೂ ಶಾಂಡಲಿಯರ್ಸ್ ನ ರೀಸ್ಟೋರ್ ಮಾಡ್ತಾನೆ. ಈ ಹೋಟೆಲ್ನ ಹಳೆಯ ಸ್ಟಾಫ್ಸ್ ಅಂದ್ರೆ ಶೆಫ್, ಹೌಸ್ ಕೀಪಿಂಗ್ ಸ್ಟಾಫ್ಸ್ ಅಂಡ್ ಪೋರ್ಟರ್ಸ್ ಗಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ, ಬಿಕಾಸ್ ಈ ಹೋಟೆಲ್ ಬಗ್ಗೆ ಇವ್ರುಗಳಿಗೆ ಒಳ್ಳೆ ನಾಲೆಜ್ ಇತ್ತು. ಬಟ್ ಒಂದು ವಿಷಯ ಮಾತ್ರ ರೀಸ್ಟೋರ್ ಮಾಡಕ್ಕೆ ಮೋಹನ್ ಕೈಲಿ ಆಗ್ಲಿಲ್ಲ. ಅದೇ ಹೋಟೆಲ್ ರೆಪ್ಯುಟೇಷನ್. ಟೈಫಾಯ್ಡ್ ಔಟ್ ಬ್ರೇಕ್ ಇಂದ ಆಗಿದ್ದ ಒಂದು ಲಾಸ್. ಮೋಹನ್ ಈ ಪ್ರಾಬ್ಲಮ್ ನ ಕಂಪ್ಲೀಟ್ ಕ್ಲಿಯರ್ ಮಾಡಬೇಕು ಅಂತ ಹೋಟೆಲ್ನ ಎಲ್ಲಾ ಪೈಪ್ಸ್, ಓವರ್ ಹೆಡ್ ಟ್ಯಾಂಕ್ ನ ರಿನೋವೇಟ್ ಮಾಡಿ ಹೊಸ ಪ್ಲಂಬಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ತಾನೆ. ಹಾಗೆ ಒಂದು ಹೊಸ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡ್ತಾನೆ. ಮೋಹನ್ ಸ್ವತಃ ಅವನೇ ಅವರ ಸ್ಟಾಫ್ಸ್ ಗಳ ಹೈಜೀನ್ ಅಂದ್ರೆ ನೇಲ್ಸ್, ಯೂನಿಫಾರ್ಮ್ ಆರ್ ಹೇರ್ ಇನ್ಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವೆನ್ಚುಯಲಿ ಜನಕ್ಕೆ ದಿ ಗ್ರ್ಯಾಂಡ್ ಹೋಟೆಲ್ ನ ಪ್ರೀಮಿಯಂ ಸರ್ವಿಸಸ್ ಬಗ್ಗೆ ತಿಳಿಯಿತು. ಹಾಗೆ ಹೋಟೆಲ್ 100% ಸೇಫ್ ಅಂತ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಇದರಿಂದ ಹೋಟೆಲ್ ಆಕ್ಯುಪೆನ್ಸಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಟ್ ಸಿಚುಯೇಷನ್ ಬೆಟರ್ ಆಗ್ತಾ ಇದ್ದಂಗೆನೆ ಇನ್ನೊಂದು ಸೆಟ್ ಬ್ಯಾಕ್ ಆಗುತ್ತೆ. ದ್ಯಾಟ್ಸ್ ವರ್ಲ್ಡ್ ವಾರ್ 2. ವಾರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬ್ರಿಟಿಷ್ ಆರ್ಮಿಗೆ ಕಲ್ಕಟಾ ಬೇಸ್ ರೀಜನ್ ಆಗಿತ್ತು. ಸೋಲ್ಜರ್ಸ್ ನ ಅಕಾಮಿಡೇಷನ್ಗೆ ಬ್ರಿಟಿಷರ್ಸ್ ಗಳಿಗೆ ಜಾಸ್ತಿ ಜಾಗ ಬೇಕಿತ್ತು. ಸೊ ದಿ ಗ್ರ್ಯಾಂಡ್ ಹೋಟೆಲ್ ಕೂಡ ಬ್ರಿಟಿಷ್ ಅವರು ಕಬ್ಜಾ ತಗೊಳಕ್ಕೆ ನೋಟಿಸ್ ಕಳಿಸ್ತಾರೆ. ಇಷ್ಟು ಹಾರ್ಡ್ ವರ್ಕ್, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿನೂ ಹೋಟೆಲ್ ಕಬ್ಜಾ ಅಂದ್ರೆ ಮೋಹನ್ ಬ್ಯಾಂಕ್ ಕ್ರಪ್ಟ್ ಆಗೋ ಎಲ್ಲಾ ಚಾನ್ಸ್ ಇತ್ತು. ಮೋಹನ್ ಧೈರ್ಯ ಮಾಡಿ ಬ್ರಿಟಿಷ್ ಜರ್ನಲ್ಗೆ ಆರ್ಮಿ ವತಿಯಿಂದ ಫುಡ್ ಅಂಡ್ ಅಕಾಮಿಡೇಷನ್ ನೀವೇ ಮ್ಯಾನೇಜ್ ಮಾಡಿದ್ರೆ ಪರ್ ಸೋಲ್ಜರ್ ಪರ್ ನೈಟ್ 12 ರೂಪೀಸ್ ಆಗುತ್ತೆ. ಬಟ್ ಮೋಹನ್ ಇದನ್ನ 10 ರೂಪೀಸ್ ಪರ್ ಸೋಲ್ಜರ್ ಮ್ಯಾನೇಜ್ ಮಾಡ್ತೀವಿ ಅಂತ ಡೀಲ್ ಪ್ರಪೋಸ್ ಮಾಡ್ತಾನೆ. ಲಕ್ಕಿಲಿ ಆರ್ಮಿಗೂ ಒಳ್ಳೆ ಡೀಲ್ ಇದು ಅಂತ ಅನ್ಸುತ್ತೆ. ಸೇಮ್ ಜಾಗದಲ್ಲಿ ಸ್ಟರ್ಡಿ ಅಂಡ್ ಚೀಪ್ ಇಂಟೀರಿಯರ್ಸ್ ನ ಫಿಕ್ಸ್ ಮಾಡಿಸ್ತಾನೆ. ಹಾಗೆ ಕಿಂಗ್ ಸೈಜ್ ಬೆಡ್ ಇಂದ ಕ್ಯಾಂಪ್ ಕಾರ್ಡ್ಸ್ ನ ಪ್ಲೇಸ್ ಮಾಡಿಸ್ತಾನೆ. ಅಂಡ್ ಲಕ್ಸುರಿಯಸ್ ಸರ್ವಿಸಸ್ ನ ರಿಮೂವ್ ಮಾಡಿ ಬೇಸಿಕ್ ಸರ್ವಿಸಸ್ ನ ಪ್ರೊವೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆಕ್ಯುಪೆನ್ಸಿ ಜಾಸ್ತಿ ಮಾಡಕ್ಕೆ ಹೋಟೆಲ್ ಎಲ್ಲಾ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಂಡು ಈವನ್ ಕಾರಿಡಾರ್ಸ್ ಅಂಡ್ ಕೋರ್ಟ್ ಯಾರ್ಡ್ಸ್ ಅಲ್ಲೂ ಬೆಡ್ಸ್ ನ ಹಾಕಿಸ್ತಾನೆ. ಅಲ್ಟಿಮೇಟ್ಲಿ 1400 ಜನ ಸ್ಟೇ ಆಗೋ ಹೋಟೆಲ್ ಅಲ್ಲಿ 4000 ಸೋಲ್ಜರ್ಸ್ ಅಕಾಮಿಡೇಷನ್ ಮಾಡ್ತಾರೆ. ಅಂದ್ರೆ ದಿನಕ್ಕೆ 40,000 ರೆವಿನ್ಯೂ. ಇಷ್ಟೆಲ್ಲಾ ಸ್ಟ್ರಾಟಜಿ ಯೂಸ್ ಮಾಡಿ
1945 ಅನ್ನೋಷ್ಟರಲ್ಲಿ ಮೋಹನ್ ಕ್ರೋರ್ಪತಿ ಆಗ್ತಾನೆ. ಸ್ವಲ್ಪ ದಿನ ನಂತರ ಹೋಟೆಲ್ ನಾರ್ಮಲ್ ಪೀಪಲ್ಗೂ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಆಲ್ ದಿ ಸಕ್ಸಸ್, ಮೋಹನ್ ಒಂದು ದೊಡ್ಡ ಆಸೆ ಕಡೆ ಹೆಜ್ಜೆ ಇಡ್ತಾನೆ. ಪೂರಾ ಹಿಂದೂಸ್ತಾನ್, ಇಂಡಿಯಾದಲ್ಲಿ ಒಂದು ಹೋಟೆಲ್ ಚೈನ್ ಬೆಳೆಸಬೇಕು ಅನ್ನೋದು. ಅದಕ್ಕೆ ಮೋಹನ್ ಅಸೋಸಿಯೇಟ್ ಹೋಟೆಲ್ಸ್ ಆಫ್ ಇಂಡಿಯಾಗೆ ರಿಜಿಸ್ಟರ್ ಮಾಡ್ತಾನೆ. ಅಂದ್ರೆ AHI ಪೂರ್ತಿ ಇಂಡಿಯಾಲಿರೋ ಲಕ್ಸುರಿಯಸ್ ಹೋಟೆಲ್ ನ ಓನ್ ಮಾಡಿತ್ತು, ಇನ್ಕ್ಲೂಡಿಂಗ್ ಸೆಸಲ್ ಹೋಟೆಲ್ ಆಫ್ ಶಿಮ್ಲಾ. ಟೈಮ್ ಟು ಟೈಮ್ ಹೋಟೆಲಿನ ಪ್ರಾಫಿಟ್ಸ್ ಇಂದ ಬಂದಿದ್ದು AHI ನ ಶೇರ್ಸ್ ನ ಖರೀದಿ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವೆಂಚುಲಿ AHI ನ ಕಂಟ್ರೋಲಿಂಗ್ ಸ್ಟೇಕ್ ಅಕ್ವೈರ್ ಮಾಡ್ತಾನೆ. ಮೋಹನ್ ಬೈ ನೌ 8 ಲಕ್ಸುರಿಯಸ್ ಹೋಟೆಲ್ಗಳ ಓನರ್ ಆಗಿರ್ತಾನೆ, ಇನ್ಕ್ಲೂಡಿಂಗ್ ಸೆಸಲ್ ಹೋಟೆಲ್. ಎಸ್, ಇದೇ ಸೆಸಲ್ ಹೋಟೆಲ್ಗೆ ಒಂದು ಕಾಲದಲ್ಲಿ ಒಳಗ್ ಹೋಗಕ್ ಕೂಡ ಅವಕಾಶ ಕೊಟ್ಟಿರಲ್ಲ. ಇನ್ 1952 ಈ ಪ್ಲಾನ್ಡ್ ವರ್ಲ್ಡ್ ಟೂರ್. ಅಂಡ್ ಅವನ್ ಪ್ಲಾನ್ ಏನಂದ್ರೆ ವರ್ಲ್ಡ್ ಟಾಪ್ ಕ್ಲಾಸ್ ಹೋಟೆಲ್ಸ್ ಗಳನ್ನ ಡೀಪ್ ಆಗಿ ಸ್ಟಡಿ ಮಾಡೋದು. ಈ ಟೂರ್ ಅಲ್ಲಿ ಲಂಡನ್ನಿನ ಡಾಸ್ಜೋರ್, ಪ್ಯಾರಿಸ್ ನ ಜಾರ್ಜ್ ಫಿಫ್ತ್ ಹೋಟೆಲ್, ಹಾಗೆ ಹಿಲ್ಟನ್ ಇಂದ ಲಕ್ಸುರಿ ಹೋಟೆಲ್ ಅಲ್ಲಿ ಸ್ಟೇ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಾ ಹೋಟೆಲ್ ಹೋದಾಗ ಆ ಹೋಟೆಲ್ ನ ಪ್ರೋಸ್ ಅಂಡ್ ಕಾನ್ಸ್ ಗಳನ್ನ ಹಾಗೆ ಲೇಯರ್ ಆಪರೇಷನ್ಸ್ ಮೇಲೆ ಡೀಟೇಲ್ಡ್ ಲಿಸ್ಟ್ ಮಾಡ್ತಾ ಇದ್ದ. 3 months ಅನ್ನೋಷ್ಟರಲ್ಲಿ 25 ಹೋಟೆಲ್ ನ ಸ್ಟಡಿ ಮಾಡಿ ಇಂಡಿಯಾಗೆ ವಾಪಸ್ ಬಂದು ಮೋಹನ್ ಅವನ ಹೋಟೆಲ್ಸ್ ನಲ್ಲಿ ಕಿಚನ್ ಲೇಔಟ್, ರೂಮ್ ಡಿಸೈನ್, ಪಬ್ಲಿಕ್ ಏರಿಯಾ, ಹಾಗೆ ಮೆನು ಡಿಸೈನ್, ರೂಮ್ ಸರ್ವಿಸ್ ನಲ್ಲಿ ಮ್ಯಾಸಿವ್ ಇಂಪ್ರೂವ್ಮೆಂಟ್ ನ ಇಂಪ್ಲಿಮೆಂಟ್ ಮಾಡ್ತಾನೆ. ಹಾಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನ ಅಚೀವ್ ಮಾಡ್ತಾನೆ. 1955 ಅಲ್ಲಿ ಮೋಹನ್ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಎಷ್ಟೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಿ ರಾಜಾರಾಣಿ ಇರೋ ಜಾಗದಲ್ಲಿ ಈಗ ಯಾರು ಕೂಡ ಸ್ಟೇ ಮಾಡ್ತಾ ಇಲ್ಲ. ಮೋಹನ್ಗೆ ಇಲ್ಲಿ ಒಂದು ದೊಡ್ಡ ಆಪರ್ಚುನಿಟಿ ಇದೆ ಅನ್ಸುತ್ತೆ. ಅದಕ್ಕೆ ರಾಯಲ್ ಫ್ಯಾಮಿಲೀಸ್ ಜೊತೆ ಡೀಲ್ ಮಾಡಿ ಈ ಪ್ಯಾಲೇಸಸ್ ಗಳನ್ನ ಲೀಸ್ಗೆ ತಗೊಳಕ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಫಸ್ಟ್ ಒನ್ ಕಾಶ್ಮೀರ್ನ ಗುಲಾಬ್ ಭವನ್ ಪ್ಯಾಲೇಸ್. ಈ ಹೋಟೆಲ್ ಆಗಿ ಕನ್ವರ್ಟ್ ಮಾಡ್ತಾನೆ. ಇದರಿಂದ ಇಂಡಿಯಾಗೆ ರಿಯಲ್ ಪ್ಯಾಲೇಸ್ ಹೋಟೆಲ್ ಸಿಗುತ್ತೆ. ಸಾಲಾಗಿ ಈ ತರ ಹೋಟೆಲ್ಸ್ ಖರೀದಿಯಿಂದ ಮೋಹನ್ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಫ್ ಲಕ್ಸುರಿ ಹೋಟೆಲ್ ಆಗ್ತಾನೆ. ಬಟ್ ಸ್ಟೋರಿಯಲ್ಲಿ ಒಂದು ಗ್ರೂಪ್ ಎಂಟ್ರಿ ಆಗುತ್ತೆ. ಇದರಿಂದ ಓಬಿರಾಯ್ ಗ್ರೂಪ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅದೇ ದಿ ತಾಜ್ ಹೋಟೆಲ್ ಗ್ರೂಪ್. 1971 ತನಕ ತಾಜ್ ಗ್ರೂಪ್ ಹತ್ರ ಇದ್ದುದು ಒಂದೇ ಹೋಟೆಲ್, ಮುಂಬೈನ ದಿ ತಾಜ್ ಹೋಟೆಲ್. ಬಟ್ ಇವರು ಮುಂಬೈನ ಆಚೆ ಕೂಡ ಹೋಟೆಲ್ಸ್ ತೆಗಿತಾರೆ. ತಾಜ್ ಗ್ರೂಪ್ ಲೇಕ್ ಪ್ಯಾಲೇಸ್ ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ರು, ಹಾಗೆ ಜೈಪುರ್ನ ರಾಮ್ಬಾಗ್ ಪ್ಯಾಲೇಸ್ ನ ಹೋಟೆಲ್ ಮಾಡಿದ್ರು. ಫಾನ್ಸೆಕಾ ಹೋಟೆಲ್ ಕೂಡ ಸೇಮ್. 1980s ಅಷ್ಟರಲ್ಲಿ ಎಲ್ಲಾ ಪ್ರಾಮಿನೆಂಟ್ ಪ್ಲೇಸಸ್ ಗಳಲ್ಲಿ ತಾಜ್ ಗ್ರೂಪ್ಸ್ ಹೋಟೆಲ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮೋಹನ್ ನಾರಿಮ್ಯಾನ್ ಪಾಯಿಂಟ್ ಹತ್ರ ಸ್ಕ್ರಾಚ್ ಇಂದ ಹೋಟೆಲ್ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಹೋಟೆಲ್ ಅಲ್ಲಿ 500 ರೂಮ್ಸ್, 34 ಫ್ಲೋರ್ಸ್ ಮಾಡೋ ಪ್ಲಾನ್ ಇದ್ದು, ಮುಂಬೈನ ಟಾಲೆಸ್ಟ್ ಬಿಲ್ಡಿಂಗ್ ಅಲ್ಲಿ ಇದು ಒಂದು. ಪ್ರಾಜೆಕ್ಟ್ ನ ಟೋಟಲ್ ಎಸ್ಟಿಮೇಟ್ 7 ಕೋಟಿ. ಬಟ್ ನೋಡ್ತಾ 20 ಕೋಟಿ ಆಯ್ತು. ಈ ಪ್ರಾಜೆಕ್ಟ್ಗೆ ಅಂತ ಓಬಿರಾಯ್ ಗ್ರೂಪ್ಸ್ ಲೋನ್ ತಗೊಂಡಿದ್ರು. ಅದರಿಂದಾಗಿ 1,20,000 ಪರ್ ಡೇ ಇಂಟ್ರೆಸ್ಟ್ ಆಗಿ ಟರ್ನ್ ಆಯ್ತು. ಇಂಥ ಹ್ಯೂಜ್ ಫೈನಾನ್ಷಿಯಲ್ ಪ್ರೆಷರ್ ಇಂದಾಗಿ ದಿ ಓಬಿರಾಯ್ ಗ್ರೂಪ್ಸ್ ನ ಫೈನಾನ್ಸ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡುವಂತ ಸ್ಟೇಜ್ ಕೂಡ ಬರುತ್ತೆ. 1973 ಅಲ್ಲಿ ಹೋಟೆಲ್ ಎಸ್ಟಾಬ್ಲಿಷ್ ಕೂಡ ಆಗುತ್ತೆ. ಬಟ್ ಓಬಿರಾಯ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. 1975 ಅಲ್ಲಿ ಎಕನಾಮಿಕ್ ಡೌನ್ ಫಾಲ್ ಆಗುತ್ತೆ. ಇದರಿಂದ ಫಾರಿನ್ ಅಂಡ್ ಡೊಮೆಸ್ಟಿಕ್ ಟ್ರಾವೆಲರ್ಸ್ ಕಡಿಮೆ ಆಗೋಗ್ತಾರೆ. ಹೋಟೆಲ್ ಬಿಸ್ನೆಸ್ಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸಾಲ ಜಾಸ್ತಿ ಆಗ್ತಾ ಇದ್ದಂಗೆ ಓಬಿರಾಯ್ ಸೇಲ್ ಮಾಡೋ ಸಿಚುಯೇಷನ್ ಬರುತ್ತೆ. ಇದೇ ಟೈಮಲ್ಲಿ ಲೆಬನಾನ್ ಅಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗಿದೆ ಅಂತ ಮೋಹನ್ಗೆ ನ್ಯೂಸ್ ಗೊತ್ತಾಗುತ್ತೆ. ಇದರಿಂದ ದುಬೈನ ಇನ್ವೆಸ್ಟರ್ಸ್ ಲೆಬನಾನ್ ಹೋಗೋ ಬದಲು ಮುಂಬೈಗೆ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಮೋಹನ್ ಈ ಆಪರ್ಚುನಿಟಿನ ನೋಟಿಸ್ ಮಾಡಿ ಹೋಟೆಲ್ನ 2,000 ಸ್ಟಾಫ್ಸ್ಗೆ ಅರೇಬಿಕ್ ಕ್ರಾಶ್ ಕೋರ್ಸ್ ನ ಕಲಿಸ್ತಾನೆ. ಹೋಟೆಲ್ನ ಡಾಕ್ಯುಮೆಂಟ್ಸ್ ಅಂದ್ರೆ ರೂಮ್ ಸರ್ವಿಸ್ ಡೈರೆಕ್ಟರಿ, ಮೆನು ಕಾರ್ಡ್ಸ್ ಎಕ್ಸೆಟ್ರಾನ ಅರೇಬಿಕ್ ಸ್ಕ್ರಿಪ್ಟ್ಸ್ ಅಲ್ಲಿ ಪ್ರಿಂಟ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಪೂರಾ ಫುಡ್ ಮೆನು ಅಂದ್ರೆ ಅರೇಬಿಕ್ ಡಿಶಸ್ ಆಗಿ ಆಡ್ ಮಾಡ್ತಾನೆ. ಈ ಎಲ್ಲಾ ಸ್ಟ್ರಾಟಜೀಸ್ ಇಂದಾಗಿ ದಿ ಓಬಿರಾಯ್ ಹೋಟೆಲ್ ಎಲ್ಲಾ ಅರೇಬಿಕ್ ಟೂರಿಸ್ಟ್ಗೆ ಫಸ್ಟ್ ಚಾಯ್ಸ್ ಆಗುತ್ತೆ. ಇದರಿಂದ ಮೋಹನ್ ಹೋಟೆಲ್ ಡೆಪ್ ಕ್ಲಿಯರ್ ಮಾಡಿ ಹಾಗೆ ಹ್ಯೂಜ್ ಪ್ರಾಫಿಟ್ ಕೂಡ ಮಾಡ್ತಾನೆ. ಇಂದು ಇದು 32 ಲಕ್ಸುರಿ ಹೋಟೆಲ್ಸ್ ನ ಜೊತೆ ಇಂಡಿಯಾ ಮಾತ್ರ ಅಲ್ಲ, ಫಾರಿನ್ ಕಂಟ್ರೀಸ್ ಅಲ್ಲೂ ಫೈನೆಸ್ಟ್ ಹೋಟೆಲ್ ಚೈನ್ಸ್ ಅಲ್ಲಿ ಒಂದಾಗಿದೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ 1,000 ಕೋಟಿ ಬಿಸ್ನೆಸ್ ಎಂಪೈರ್ ಆಗಿದ್ದು ಕೇವಲ ಒಬ್ಬ ಕ್ಲರ್ಕ್ ಆಗಿದ್ದ ಒಂದು ಹುಡುಗನಿಂದ.